ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಚತುರ್ದಶಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ, ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು, ಪಾರ್ವತಿಯ ತಪಸ್ಸು, ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು, ಪಾರ್ವತಿ ಪರಮೇಶ್ವರರ ವಿವಾಹ, ವಿಘ್ನೇಶ್ವರನ ಉತ್ಪತ್ತಿ, ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಸೂರ್ಯ, ಚಂದ್ರ ಮತ್ತು ಅಗ್ನಿಗಳು ಲೋಕಗಳ ಅಧಿಪತಿಯೂ ಕರ್ಮ ಸಾಕ್ಷಿಯೂ ಆದ ಮಹಾದೇವನ ಕಣ್ಣುಗಳೊಳಗೆ ನೆಲೆಸಿ ತಮ್ಮ ತೇಜಸ್ಸನ್ನು ಬೀರಿದರು.
ಯಮನು ತಲೆಬುರುಡೆಯ ಚಿಪ್ಪಿನಲ್ಲಿ ಬೆಳ್ಳಿಯಂತೆ ಶುಭ್ರವಾದ ಚಿತೆಯ ಬೂದಿಯನ್ನಿರಿಸಿಕೊಂಡು ಬಂದು ಮನುಷ್ಯರ ಮೂಳೆಯಿಂದಾದ ಮಾಲೆಯನ್ನು ತನ್ನ ಕೈಯಿಂದ ಶಂಕರನಿಗೆ ಹಾಕಿ ಗದಾಧಾರಿಯಾಗಿ ಮುಂಬಾಗಿಲಲ್ಲಿ ನಿಂತನು. ಕುಬೇರನು ನಾನಾಕಾರವಾದ ದಿವ್ಯ ರತ್ನಭೂಷಣಗಳನ್ನು ತಂದೊಪ್ಪಿಸಲು ಮಹಾದೇವನು ಅವುಗಳನ್ನು ಬಿಟ್ಟು ಭುಜಗ ವಲಯಗಳನ್ನು ಧರಿಸಿಕೊಂಡಿರುವ ತನ್ನ ಕೈಗಳಿಂದ ವಾಸುಕಿಯನ್ನು ತಕ್ಷಕನನ್ನು ಕಿವಿಯ ಒಡವೆಗಳಾಗಿ ಹಾಕಿಕೊಂಡನು. ಜಲಾಧಿಪತಿಯಾದ ವರುಣನು ಕಾಣಿಕೆಯಾಗಿ ಕೊಟ್ಟ ದಿವ್ಯವಾದ ಪುಷ್ಪಮಾಲಿಕೆಯನ್ನೂ ಸಹ ಧರಿಸಿದನು. ಬಳಿಕ ಗಣನಾಯಕರು ವೀರಕನ ಬಳಿಗೆ ಬಂದು ವಿನಯದಿಂದ, ಎಲೈ ಜಾಗರೂಕನೇ, ನಾವು ಬಂದಿರುವ ವಿಚಾರವನ್ನು ಪರಮೇಶ್ವರನಿಗೆ ತಿಳಿಸು ಎಂದು ಹೇಳಿದರು. ಮಹಾದೇವನು ವಿಧ ವಿಧವಾದ ಭೂಷಣಗಳಿಂದ ಅಲಂಕೃತನಾದ ಬಳಿಕ ಸಪ್ತ ಸಮುದ್ರಗಳು ಕನ್ನಡಿಯಲ್ಲಿ ಕಾಣುವಂತೆ ಆತನ ಪ್ರತಿಬಿಂಬವನ್ನು ತಮ್ಮಲ್ಲಿ ತೋರಿಸಿ ಸೇವೆಯನ್ನು ಮಾಡಲೋಸುಗ ಬಂದು ನಿಂತವು. ತರುವಾಯ ಶಂಕರನು ಆ ಮಹಾ ಸಮುದ್ರಗಳ ಜಲದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡನು. ವಿಷ್ಣುವು ಮಂಡಿಗಳನ್ನು ನೆಲದಲ್ಲೂರಿ ನಮಸ್ಕರಿಸಿ, ದೇವ, ಲೋಕಕ್ಕೆಲ್ಲ ಆನಂದವನ್ನು ಬೀರುವ ಸುಂದರ ರೂಪದಿಂದ ನೀನು ಒಪ್ಪುತ್ತಿರುವೆ ಎಂದು ಭಿನ್ನವಿಸಿದನು. ಸಪ್ತ ಮಾತೃಕೆಯರು ವೈಧವ್ಯ ಲಕ್ಷಣಗಳನ್ನು ಧರಿಸಿದ್ದ ರತಿಯನ್ನು ನೋಡಿ ಇದೇ ಸಮಯವೆಂದು ಸಂಜ್ಞೆ ಮಾಡಿ ಪರಮೇಶ್ವರನನ್ನು ಬೇಡಿಕೊಳ್ಳುವಂತೆ ಸೂಚಿಸಿದರು. ಬಳಿಕ ರತಿಯ ಪ್ರಾರ್ಥನೆಯಂತೆ ಅವರು ಮುಗುಳು ನಗೆಯಿಂದ ಮಹಾದೇವನಲ್ಲಿಗೆ ಹೋಗಿ, ದೇವ, ತಮ್ಮ ಸನ್ನಿಧಿಗೆ ರತಿಯು ಬಂದಿದ್ದಾಳೆ. ಮನ್ಮಥನಿಲ್ಲದೆ ಆಕೆಯು ಎಂದಿನಂತೆ ಶೋಭಿಸುತ್ತಿಲ್ಲ ಎಂದು ಭಿನ್ನಯಿಸಿದರು. ಬಳಿಕ ಪಾರ್ವತಿಯ ಮುಖವನ್ನು ನೋಡಬೇಕೆಂಬ ಆಸಕ್ತಿಯಿಂದ ಪ್ರಣಯೋನ್ಮುಖನಾಗಿದ್ದ ಪರಮೇಶ್ವರನು ಎಡಗೈ ಬೆರಳಿನ ಸಂಜ್ಞೆಯಿಂದ ಅವರನ್ನು ತಡೆದು ಹೇಳಿದನು. ಬಳಿಕ ಈಶ್ವರನು ಹಿಮಾಚಲದ ಗುಹೆಯಂತೆ ದೊಡ್ಡ ಆಕಾರವನ್ನು ತಾಳಿ ಬೆಳ್ಳಗಿದ್ದ ವೃಷಭವನ್ನು ಚಾವಟಿಯಿಂದ ಮೆತ್ತಗೆ ಹೊಡೆದು ನಡೆಸಿದನು. ಅದು ಪ್ರಮಥ ಗಣಗಳನ್ನು ನಡುಗಿಸುತ್ತಾ ತೆರಳಿತು. ಬಳಿಕ ವಿಷ್ಣುವು ಬೇಗ ಬೇಗನೆ ಮುಂದೆ ನಡೆಯುತ್ತಾ ಹೋಗಿ ಶ್ರಮದಿಂದ ಮರಗಳ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದನು. ನೆಲದಿಂದ ಎದ್ದ ಧೂಳು ಅವನ ಒಡವೆಗಳ ಮೇಲೆ ಬಿದ್ದಿತು. ಮುಂದೆ ನಡೆಯಿರಿ, ಗುಂಪು ಗುಂಪಾಗಿ ದಾರಿಯಲ್ಲಿ ನಿಲ್ಲಬೇಡಿ ಎಂದು ಎಲ್ಲರಿಗೂ ಕೂಗಿ ಹೇಳುತ್ತಿದ್ದನು. ತರುವಾಯ ಪ್ರಭುವು ತನಗೆ ನೇರವಾಗಿ ಇತ್ತ ಆಜ್ಞೆಯನ್ನು ಮನ್ನಿಸುತ್ತಾ ವೀರಕನು ಹುಬ್ಬುಗಂಟಿಕ್ಕಿ ಹೇಳಿದನು, ದೇವತೆಗಳೇ, ಆಕಾಶದ ಕಡೆ ಏನು ನೋಡುತ್ತೀರಿ? ಅಲ್ಲಿ ನಿಮ್ಮ ಮನಸ್ಸನ್ನು ಎಳೆಯುವ ವಸ್ತು ಏನಿದೆ? ಓ ಗಿರಿಗಳೇ, ಬಹು ದೂರವಾಗಿ ಹೊರಟು ಹೋಗಬೇಡಿರಿ. ಓ ಮಹಾಸಾಗರಗಳೇ, ದೈತ್ಯರ ಸಂಚಾರದಿಂದ ಕೆಸರಾಗಿರುವ ನೀರನ್ನು ಕಲ್ಲಿನಂತೆ ಗಟ್ಟಿಯಾಗಿ ಮಾಡಿರಿ. ಗಣಾಧಿಪತಿಗಳೇ, ಚಪಲತೆಯಿಂದ ಮುಂದೆ ಹೋಗಬೇಡಿ. ಸುರ ಪ್ರಮುಖರು ನೆಟ್ಟಗೆ ಹೆಜ್ಜೆಯೂರಿ ನಡೆಯಲಿ. ಭೃಂಗಿಯು
ತನ್ನ ಮೈಯನ್ನೇ ನೋಡಿಕೊಳ್ಳುತ್ತಾ ಪರಮೇಶ್ವರನ ವಿಶಾಲವಾದ ಮುಖಮಂಡಲದ ಎದುರಿಗೆ ಅಡ್ಡಲಾಗಿ ನಿಲ್ಲದಿರಲಿ. ಓ ಯಮ, ಪೊಟರೆಯಂತೆ ಸಂದು ಬಿಟ್ಟಿರುವ ನಿನ್ನ ಹಲ್ಲುಗಳನ್ನು ಸುಮ್ಮನೆ ತೋರಿಸುತ್ತಿರುವೆ. ನೀನು ಆಯುಧವನ್ನು ಹಿಡಿದಿರುವುದು ವ್ಯರ್ಥ. ನಿನಗೆ ಕಾರ್ಯದಲ್ಲಿ ಆತುರವೆಂಬುದೇ ಇಲ್ಲ. ಏಕೆಂದರೆ ಪರಮೇಶ್ವರನು ಬರುವ ದಾರಿಯಲ್ಲಿ ಮಾತೃಕೆಯರು ಗುಂಪು ಕಟ್ಟಿಕೊಂಡಿದ್ದಾರೆ. ನಿನ್ನ ತೇರಿನ ಕುದುರೆಗಳಿಂದ ಅವರನ್ನು ಪಕ್ಕಕ್ಕೆ ಸರಿಸಿ ದಾರಿ ಬಿಡಿಸಬಾರದೆ? ಇಗೋ, ಹರನ ಭಕ್ತರಾದ ಈ ದೇವತೆಗಳು ತಮ್ಮ ಅನುಯಾಯಿಗಳೊಡನೆ ಕಾಲು ನಡಿಗೆಯಲ್ಲಿ ಬೇರೆ ಬೇರೆ ಗುಂಪಾಗಿ ನಡೆಯುತ್ತಾ ತಮಗೆ ಬೇಕಾಗುವುದಕ್ಕಿಂತ ಇಮ್ಮಡಿಯಾಗಿ ದಾರಿಯನ್ನು ಆಕ್ರಮಿಸಿಕೊಂಡಿದ್ದಾರೆ. ಓ ದೇವತೆಗಳಿರ, ಗಾಳಿಯಿಂದ ಚಾಮರಗಳು ಅಲುಗುತ್ತಿರಲು, ಬಾವುಟಗಳು ಚಲಿಸುತ್ತಿರಲು ಉತ್ಸಾಹಗೊಂಡ ವಾಹನಗಳನ್ನೇರಿ ನಡೆಯಿರಿ. 3 ಬಗೆಯ ಲಯಗಳಿಗನುಸಾರವಾಗಿ ಆನಂದಪೂರ್ಣವಾದ ನಿಮ್ಮ ರಾಗಾಲಾಪನವನ್ನು ನಡೆಸಲು ಏಕೆ ನೀವು ಮನಸ್ಸು ಮಾಡಿಲ್ಲ? ಎಲೈ ಕಿನ್ನರರೆ, ಮೈತುಂಬ ಹಾಕಿಕೊಂಡಿರುವ ನಿಮ್ಮ ಒಡವೆಗಳು ಒಂದಕ್ಕೊಂದು ತಗುಲಿ ಹೆಚ್ಚಾಗಿ ಸದ್ದಾಗದಂತೆ ನೋಡಿಕೊಳ್ಳಲಾರಿರಲ್ಲ. ಎಲೈ ವಿಲಕ್ಷಣ ಪುರುಷರೇ, ಷಡ್ಜ, ಮಧ್ಯಮ ಮೊದಲಾದ ಸ್ವರಗಳಲ್ಲಿ ಗೀತವರ್ಣಾದಿಗಳನ್ನು ಗಟ್ಟಿಯಾಗಿ ನೀವು ಈಗ ಏತಕ್ಕಾಗಿ ಹಾಡಬಾರದು? ಇಗೋ, ಕೃಶಾಂಗರಾದ ಈ ಗೌಡಕರು ದಡದಡನೆ ಹೆಜ್ಜೆಯಿಡುತ್ತಾ ತಲೆ ತಗ್ಗಿಸಿಕೊಂಡು ಬೇಗ ಬೇಗನೆ ಹೋಗುತ್ತಿದ್ದಾರೆ. ಅವರು ಸಂಕೇತ ಮಾಡಿಕೊಂಡು ಬೇರೆ ಬೇರೆ ಗುಂಪಾಗಿದ್ದಾರೆ. ಏನೋ ಸಂದೇಹವಿಟ್ಟುಕೊಂಡು ಅವರು ಭೇದವನ್ನು ಕಲ್ಪಿಸುವ ಹಾಗೆ ತೋರುತ್ತದೆ. ಷಾಡ್ಗವ ಮೊದಲಾದವರು ಒಟ್ಟಿಗೆ ಒಂದು ಕಡೆ ಸೇರದೆ ಏತಕ್ಕಾಗಿ ಬಿಡಿ ಬಿಡಿಯಾಗಿದ್ದಾರೆ? ಅರ್ಥವು ಮನೋಹರವಾಗಿ ವ್ಯಕ್ತವಾಗುವಂತೆ ಇಂಪಾದ ಪದಗಳನ್ನು ಪ್ರಯೋಗಿಸಿ ಪರಮೇಶ್ವರನ ಮುಂದೆ ಅವರು ಏಕೆ ಗಾನ ಮಾಡುವುದಿಲ್ಲವೋ ತಿಳಿಯದು. ವಿಲಾಸಪ್ರಿಯರಾದ ಈ ನಾಗರು ಬೇರೆ ಬೇರೆ ಗುಂಪು ಸೇರಿ ಮನೋಹರವಾಗಿ ನರ್ತಿಸುತ್ತಾ ಒಳ್ಳೆಯ ಗಮಕ ಲಕ್ಷಣಗಳಿಂದ ಕೂಡಿದ ಪರಮೇಶ್ವರನ ಕೀರ್ತಿಯನ್ನು ಹೊಗಳುವ ಪದ್ಯಗಳನ್ನು ಹಾಡುತ್ತಿರುವರು. ಪ್ರತಿ ಕ್ಷಣದಲ್ಲಿಯೂ ದಿಕ್ಕುಗಳಲ್ಲಿ ಬಗೆ ಬಗೆಯ ಹೆಂಗಸರು ಸೇರಿ ಆಡುವ ಕಥಾವೃತ್ತಾಂತಗಳು ಕೇಳಿ ಬರುತ್ತವಲ್ಲ, ಇದು ಹೇಗೆ? ಮೃದಂಗಧ್ವನಿ ಸಹಿತವಾದ ಉತ್ತಮ ಗೀತಿಕೆಗಳಲ್ಲ, ಮೂರ್ಛನಾ ರೂಪಗಳಾದ ಮುಕ್ತಾಯಗಳಲ್ಲ, ಕಿವಿಗೆ ಇಂಪಾದ ಕ್ರಮವರಿತ ಗತಿಭೇದದೊಡಗೂಡಿದ ವೀಣಾದಿ ವಾದ್ಯಗಳನ್ನು ತುಂಬುರ ಮುನಿಯು ಏತಕ್ಕಾಗಿ ಬಾಜಿಸುತ್ತಿಲ್ಲ? ವೀಣೆ, ಮೃದಂಗ ಮುಂತಾದ ನಾನಾ ಬಗೆಯ ವಾದ್ಯಗಳ ವಾದನದ ಕೋಲಾಹಲ ಧ್ವನಿ ಕೇಳಿ ಬರುವುದಿಲ್ಲವೇಕೆ? ಈ ರೀತಿಯಾಗಿ ಮನೋಹರವಾದ ಮಾತುಗಳನ್ನು ಸುರಾಸುರರು ಗಮನದಿಂದ ಕೇಳಿದರು. ವೀರಕನ ಅಪ್ಪಣೆಯಾದ ಕೂಡಲೇ ಅವರು ಉತ್ಸಾಹದಿಂದ ನಡೆದರು. ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲವನ್ನೂ ತಮ್ಮ ಹರ್ಷಧ್ವನಿಯಿಂದ ತುಂಬಿದರು. ಹೀಗೆ ಪರಮೇಶ್ವರನು ತ್ವರಿತಗತಿಯಿಂದ ಹೋಗುತ್ತಿರಲು ದಿಕ್ಕುಗಳು
ಪ್ರತಿಧ್ವನಿ ಮಾಡುತ್ತಿದ್ದವು. ಮಹಾಸಮುದ್ರಗಳು ಅಬ್ಬರಿಸಿದವು. ಮೋಡಗಳು ಗುಡುಗಿದವು. ಬೆಟ್ಟದ ಗುಹೆಗಳು ಬಿರಿದವು. ಜಗತ್ತಿನಲ್ಲಿ ಕೋಲಾಹಲವೆದ್ದಿತು. ಇದನ್ನು ಕಂಡು ಹಿಮವಂತನು ಗಾಬರಿಗೊಂಡನು. ಸುರರ ಮತ್ತು ಅಸುರರ ಪ್ರಮುಖರು ಹೊಗಳುತ್ತಿರಲು ಪರಮೇಶ್ವರನು ಸ್ವಲ್ಪ ಹೊತ್ತಿನಲ್ಲೇ ಹಿಮವಂತನ ರಾಜಧಾನಿಯನ್ನು ಸೇರಿದನು. ಅಲ್ಲಿ ಒಂದು ಕಡೆ ಸಾವಿರಾರು ಚಿನ್ನದ ತೋರಣಗಳು ಹೊಳೆಯುತ್ತಿದ್ದವು. ಇನ್ನೊಂದು ಕಡೆ ಪಚ್ಚೆಯ ರತ್ನದ ಜಗಲಿಗಳು ಶೋಭಿಸುತ್ತಿದ್ದವು. ಮತ್ತೊಂದು ಕಡೆ ನಿರ್ಮಲವಾದ ವೈಡೂರ್ಯ ರತ್ನ ಭೂಮಿಗಳು ಕಂಗೊಳಿಸಿದವು. ಬೇರೊಂದು ಕಡೆ ಮೋಡಗಳು ಮಳೆಗೆರೆದು ರಮ್ಯವಾದ ಪ್ರವಾಹವು ಹರಿಯುತ್ತಿತ್ತು. ಸಾವಿರಾರು ಬಾವುಟಗಳು ಹಾರಾಡುತ್ತಿದ್ದವು. ಬೀದಿಯ ಚೌಕಗಳು ಕಲ್ಪವೃಕ್ಷದ ಹೂಗೊಂಚಲುಗಳಿಂದ ಅಲಂಕೃತವಾಗಿದ್ದವು. ಬಿಳಿಯ, ಕರಿಯ ಮತ್ತು ಕೆಂಪು ಬಣ್ಣದ ಕಾವಿ ಮೊದಲಾದ ಕಲ್ಲುಗಳು ಮನೋಹರವಾಗಿ ಕಾಂತಿಯನ್ನು ಬೀರುತ್ತಿದ್ದವು. ವಿಸ್ತಾರವಾದ ಗೋಪುರ ಮಾರ್ಗಗಳು ಅಂದವಾಗಿ ಮೆರೆದವು. ಹೊಗೆಯಂತೆ ಕಂಗೊಳಿಸುತ್ತಿದ್ದ ಮೋಡಗಳು ಗಂಭೀರವಾಗಿ ಮೊಳಗಿದವು. ನಗರದ ಉದ್ಯಾನಗಳಿಂದ ಪರಿಮಳಯುಕ್ತವಾಗಿಯೂ ಮನೋಹರವಾಗಿಯೂ ವಾಯುವು ಬೀಸುತ್ತಿತ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಪಂಚದಶಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.